ಇದೊಂದು ಸುವರ್ಣ ಅವಕಾಶ. ಈ ಅವಕಾಶ ಹುಡುಗಿಯರಿಗೆ ಮಾತ್ರ. ಬನ್ನಿ ಬನ್ನಿ, ಅಪಾಯವಿಲ್ಲದೆ ಉಪಯೋಗಿಸಿಕೊಳ್ಳಬಹುದಾದ ಅವಕಾಶ. ಇವರು ಆನ್ಲೈನ್ ಗೇಮಿಂಗ್ ಆಡೋರಲ್ಲ, ನೈಟ್ ಆದ್ರೆ ಎಣ್ಣೆ ಹೊಡೆಯೋರಲ್ಲ, ಬೆಳಿಗ್ಗೆ ಎದ್ದು ಅನ್ಸು ಪಾನ್ಪರಾಗು ಗುಟ್ಕ ಹಾಕೋರಂತೂ ಅಲ್ವೇ ಅಲ್ಲ. ನೀವು ಮದ್ವೆ ಆಗೋ ಹುಡುಗರ್ನ ಇನ್ನು ಮುಂದೆ ಮ್ಯಾಟ್ರಿಮೋನಿಯಲ್ಲೋ ಬ್ರೋಕರ್ ಕಡೆಯಿಂದಲೋ ಅಥವಾ ಇನ್ನೆಲ್ಲಿಂದಲೋ ಹುಡುಕೋ ಅವಶ್ಯಕತೆ ಇಲ್ಲ. ಗಂಡು ಹುಡುಕೋತರ ಬೇರೆ ಬೇರೆ ಎಲ್ಲ ಪ್ರಮೋಷನ್ ಮಾಡ್ತಿದ್ದಾರೆ. ನೋಡೇ ಬಿಡಿ, ಟ್ರೈ ಮಾಡೇ ಬಿಡ್ರಿ. ಯಾವುದಾದ್ರೂ ಒಂದು ಸೌಂಡ್ ಪಾರ್ಟಿ ಸಿಕ್ಕಿದ್ರೆ ಮದುವೆ ಹಾಗೆ ಬಿಡ್ರಿ. ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿನ ಗಂಡುಗಳು ಕೊಡ್ತೇವೆ, ಬನ್ನಿ, ಇದು ಸದುಪಯೋಗ ಪಡ್ಕೊಳ್ಳಿ. ನೀವು ಹೇಳ್ತಿರೋದೆಲ್ಲ ನಿಜನಾ? ನಮ್ಮಲ್ಲಿ ಸುಳ್ಳಿಲ್ಲ. ಸುಳ್ಳು ಅನ್ನೋದು ಗೊತ್ತೇ ಇಲ್ಲ. ಇದು ಮಾಯ ಅಲ್ಲ, ಮಂತ್ರ ಅಲ್ಲ, ತಂತ್ರ ಅಲ್ಲ, ಕೂತಂತ್ರ ಅಂತೂ ಗೊತ್ತೇ ಇಲ್ಲ. ನೀವೇನ್ ಕೇಳಿದಿರೋ ಅದೇ ಸತ್ಯ. ಏನ್ ಸತ್ಯ ಇದೆಯೋ ಅದನ್ನೇ ಕೇಳಿದೀರಾ. ಇದೇನು ವಿಚಿತ್ರವಾಗಿದ್ದೀರಾ? ನೀವು ಹೇಳ್ತಿರೋ ನನ್ಗೆ ಒಂದು ಅರ್ಥ ಆಗ್ತಿಲ್ಲ. ನೋಡಿ ಮೇಡಮ್, ನಿಮ್ಮ ಹೆಸರು ಊರ್ವಶಿ ಅಂತ. ನೋಡಿ ಊರ್ವಶಿ, ಊರ್ವಶಿ ಅವರೇ, ಈ ಕಾಲದಲ್ಲಿ ಮನುಷ್ಯ ಬಿದ್ರೆ ನಗ್ತಾರೆ, ಮೊಬೈಲ್ ಬಿದ್ರೆ ಅಳ್ತಾರೆ. ವ್ಯಕ್ತಿಗಿಂತ ವಸ್ತು ಮುಖ್ಯ. ಇವಾಗ ನೀವೆಲ್ಲ ಕಾಣೋ ಕನಸು ಗ್ರ್ಯಾಂಡ್ ಆಗಿರ್ಬೇಕು, ಬ್ರ್ಯಾಂಡ್ ಆಗಿರ್ಬೇಕು. ಸೊ ಹಾಗಾಗಿ ನಮ್ಮ ಕಡೆಯಿಂದ ಹೊಸ ಸ್ಕೀಮ್ ಇದು. ಸರಿ, ಇದು ನನಗೆ ಅರ್ಥ ಆಗ್ತಿಲ್ಲ. ನೀವೇ ಯಾವ ಥರ ಅಂತ ಎಕ್ಸ್ಪ್ಲೇನ್ ಮಾಡಿ. ನೋಡಿ, ಇತ್ತೀಚೆಗೆ ಹುಡುಗರಿಗೆ ಸರಿಯಾದ ಹುಡುಗಿರಿಗೆ ಸಿಗ್ತಾ ಇಲ್ಲ, ಹೀಗೆ ಹುಡುಗಿರಿಗೆ ಸರಿಯಾದ ಹುಡುಗರು ಸಿಗ್ತಾ ಇಲ್ಲ. ಹಾಗಾಗಿ ನಾವು ಪತಿ ಮಾರಾಟ ಸ್ಕೀಮ್ ಮಾಡಿ ಇಲ್ಲಿ ನೀವು ಗಂಡಂದಿರನ್ನು ಪಡೆಯಬಹುದು ಅಂತ ಟ್ಯಾಗ್ಲೈನ್ ಇಟ್ಕೊಂಡು ಹೊಸ ಪ್ರಾಜೆಕ್ಟ್ ಶುರು ಮಾಡಿದೀವಿ. ನಮ್ದು ಯೂಟ್ಯೂಬು, ಜಿಮೇಲು, FB, ಇನ್ಸ್ಟಾ ಎಲ್ಲದರಲ್ಲೂ ಪತಿಮಾರಾಟ.com ಅಂತ ಪೇಜ್ ಇದೆ. ನೀವು ಅಲ್ಲೋಗಿ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಸರಿ, ನನಗೆ ಅಲ್ಲೆಲ್ಲ ಹೋಗಿ ನೋಡೋ ಅಷ್ಟು ಟೈಮ್ ಇಲ್ಲ. ಅದೇನಂತ ನೀವೇ ಎಕ್ಸ್ಪ್ಲೇನ್ ಮಾಡಿಬಿಡಿ. ನೋಡಿ, ಈ ಸ್ಕೀಮು ನೀವು ಗಂಡನರನ್ನ ಪರ್ಚೇಸ್ ಮಾಡ್ತೀವಿ ಅಂತಂದರೆ ನಿಮಗೆ ಒಂದೇ ಒಂದ್ಸಲ ಆಪ್ಷನ್ ಇರುತ್ತೆ. ಇದಕ್ಕೆ ನೀವು ನಿಮ್ಮ ಆಧಾರ್ ಕಾರ್ಡು, ತಮ್ಮು ಕೊಡಬೇಕಾಗುತ್ತೆ. ಒಂದ್ಸಲ ಈ ಸ್ಕೀಮಿಂದ ಆಚೆ ಬಂದರೆ ಮತ್ತೆ ವಾಪಸ್ಸು ಯಾವುದು ಸಿಗಲ್ಲ. ಒಬ್ಬರಿಗೆ ಒಂದು ಅವಕಾಶ ಮಾತ್ರ. ಒಟ್ಟು 5 ಆಪ್ಷನ್ ಇದ್ದಾವೆ. ನೀವು ಯಾವ ಆಪ್ಷನ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಒಂದ್ಸಲ ನೀವು ಒಂದು ಆಪ್ಷನಿಂದ ವಾಪಸ್ ಬಂದರೆ ಮತ್ತೆ ಅಲ್ಲಿಗೆ ಹೋಗೋಕೆ ಅವಕಾಶ ಇಲ್ಲ. ಅಥವಾ ನಾಳೆ ಇನ್ನೊಂದ್ಸಲಿ ಬಂದು ಪಾರ್ಟಿಸಿಪೇಟ್ ಮಾಡೋಣ ಅಂದರೆ ಅದಕ್ಕೂ ಅವಕಾಶ ಇಲ್ಲ. ಏನಂತೀರಾ? ಅದೇನು ನೋಡೇ ಬಿಡೋಣ, ನಡೀರಿ ಬನ್ನಿ. ಬನ್ನಿ ಮೇಡಮ್, ಬನ್ನಿ. ಇದು ಫಸ್ಟ್ನೇ ಪೋರ್ಷನ್. ನೀವೇನಾರ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಲೈಫೇ ಸೆಟ್ಲು. ಕೂತ್ಕೊಂಡು ಮನೆ ಕಂಡು ಆರಾಮ ತಿಂದ್ಬಿಡ್ಬೋದು. ಹಾ ಮೇಡಮ್, ಇಲ್ಲಿರೋ ಗಂಡು ಹೆಂಗ್ ಗೊತ್ತಾ? ಅವನು ಪ್ರಾಮಾಣಿಕವಾಗಿದ್ದಾನೆ, ಗೌರ್ಮೆಂಟ್ ಜಾಬಲ್ಲಿ ಕೂಡ ಇದ್ದಾನೆ. ನೀವೇನಾರ ಅವನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಜೀವನ ಆರಾಮಾಗಿರುತ್ತೆ. ನೋಡಿ, ಕರ್ದೆ ಬಿಡೋಣ ಅಂತೀರಾ? ಗಂಡ್ ನಂಬರ್ 1 ಬನ್ನಿ. ಹೇಳಿ ಸರ್. ನೋಡಿ ಮೇಡಮ್, ಇದೇ ಗಂಡು. ಹೆಂಗಿದೆ? ಚೆನ್ನಾಗಿದ್ದಾನೆ. ಗೌರ್ಮೆಂಟ್ ಜಾಬ್ ಬೇರೆ ಹೇಳ್ತಿದ್ದಾರೆ. ಇನ್ನು 4-5 ಆಪ್ಷನ್ಸ್ ಇದೆ. ಇನ್ನೂ ಚೆನ್ನಾಗಿರೋ ಹುಡುಗರು ಸಿಗ್ತಾರೇನೋ, ನೋಡೋಣ, ಟ್ರೈ ಮಾಡೋಣ. ಏನ್ ಮೇಡಮ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇನ್ನೂ ತುಂಬ ಥರ ಆಪ್ಷನ್ಸ್ ಇದೆಯಲ್ಲ, ಟ್ರೈ ಮಾಡೋಣ. ಹಾಗಂತೀರಾ? ಸರಿ, ಓಕೆ. ನಮ್ಮ ಫಸ್ಟ್ನೇ ಗಂಡು ರಿಜೆಕ್ಟ್ ಆಗಿದೆ. ನಾವೀಗ 2ನೇ ಆಪ್ಷನ್ ಹೋಗ್ತಾ ಇದೀವಿ. ನೀವಿನ್ನ ಹೊರಡ್ಬೋದು. ನಡೀರಿ ಮೇಡಮ್. ಮೇಡಮ್, ಫಸ್ಟ್ನೇದಂತೂ ರಿಜೆಕ್ಟ್ ಮಾಡ್ಬಿಟ್ರಿ. ಈಗ 2ನೇ ಆಪ್ಷನ್ನು ಈ ಪೋರ್ಷನ್ ಅಲ್ಲಿ, ಸೆಕೆಂಡ್ ಫ್ಲೋರ್ ಅಲ್ಲಿ 2ನೇ ಆಪ್ಷನ್ನು ನಿಮಗೆ ಯಾವ್ಯಾವ ಥರ ಬೇಕು ಆ ಥರ ಇದೆ ಮೇಡಮ್. ಏನು ಗೊತ್ತಾ, ಈ ಗಂಡು ಪ್ರಾಮಾಣಿಕವಾಗಿದ್ದಾನೆ, ತನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತಾನೆ, ಆಮೇಲೆ ಚೆನ್ನಾಗಿ ದುಡಿತಾನೆ ಮೇಡಮ್. ಏ ಮೇಡಮ್, ಆ ಆಪ್ಷನ್ಗಿಂತ ಈ ಆಪ್ಷನ್ ಬೆಟರ್ ಆಗಿದೆ. ಸರಿ, ನೋಡೋಣ. ಗಂಡು ಚೆನ್ನಾಗಿ ಕರ್ಸೋಣ ಅಂತೀರಾ? ಸರಿ, ಈಗ 2ನೇ ಗಂಡು ಬರಲಿ. ನೋಡಿ ಮೇಡಮ್, ಈ ಆಪ್ಷನ್ ನೀವೇನಾದ್ರು ಸೆಲೆಕ್ಟ್ ಮಾಡಿದ್ರೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೋದು. ಏನ್ ಹೇಳ್ತೀರಾ ಮೇಡಮ್? ಒಂದಕ್ಕಿಂತ 2 ಪರವಾಗಿಲ್ಲ, ಆದರೆ ಕಲರಲ್ಲಿ ಸ್ವಲ್ಪ ಕಪ್ಪಲ್ಲ ಮೇಡಮ್, ಕಪ್ಪಲ್ಲ, ಎಳಕೆಂಪು. 3ನೇ ಒಂದ್ಸಲಿ ನೋಡ್ಬಿಡೋಣ. ಹಾಗಂತೀರೋ? ಸರಿ ಮೇಡಮ್, ಬನ್ನಿ. ಫಸ್ಟು 2ನೇದೇನೋ ರಿಜೆಕ್ಟ್ ಮಾಡಿಬಿಟ್ರಿ. ಈಗ
ಈಗ ಮೂರನೇ ಆಪ್ಷನ್ ಇದೆ. ಆ ಗಂಡು ಹೆಂಗಿದೆ ಗೊತ್ತಾ ಮೇಡಮ್? ಒಂದು ಪ್ರಾಮಾಣಿಕವಾಗಿದ್ದಾನೆ, ಒಳ್ಳೆ ಉದ್ಯೋಗದಲ್ಲಿದ್ದಾನೆ, ಕೈ ತುಂಬ ಸಂಬಳ ಬರುತ್ತೆ, ಅವನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತಾನೆ. ನೀವು ಈ ಗಂಡನ್ನ ಒಪ್ಕೊಂಡ್ಬಿಟ್ರೆ ಫುಲ್ಲು. ಆಮೇಲೆ ಇನ್ನೊಂದು ಮೇಡಮ್, ಆ ಗಂಡು ಅತಿ ಸುಂದರವಾಗಿರ್ತಾರೆ. ಹಾಂ ಮೇಡಮ್. ಎಲ್ಲ ಓಕೆ, ಆದರೆ ಇವ್ರು ನೋಡಿದ್ರೆ ನಮ್ಮ ದೊಡ್ಡಪ್ಪ ಥರನೂ ಚಿಕ್ಕಪ್ಪ ಥರನೂ ಕಾಣ್ತಾರೆ. ಬೇಡ. ಸರ್ ಹೋಗಿಬಿಟ್ರು. ಅವ್ರ ವಯಸ್ಸಾಯ್ತು ಅನ್ನೋದು ಹೊಂದ್ಬಿಟ್ರೆ ಕೋಟಿ ಕೊಡ ಮೇಡಮ್, ಕೋಟಿ ಕೊಡ ನೆಕ್ಸ್ಟ್ ಆಪ್ಷನ್ ಬೇಡ. ಹಂಗಂತೀರಾ? ಸರಿ ಬನ್ನಿ. ಒಂದು ಎರಡು ಮೂರು ಮೂರನ್ನು ಹೊಗೆ ಹಾಕ್ಬಿಟ್ಟಿದ್ದೀರಾ. ಈ ನಾಲ್ಕನೇ ಆಪ್ಷನ್ನು ಸಖತ್ತಾಗಿರುತ್ತೆ. ನೀವೇನಾದ್ರೂ ಈ ಆಪ್ಷನ್ನ ಮದುವೆ ಆಗ್ಬಿಟ್ರೆ ಸೂಪರ್ ಮೇಡಮ್. ಈ ಗಂಡಿಗಿರೋ ಕ್ವಾಲಿಟಿ ಏನು ಗೊತ್ತಾ? ನೀವು ಪ್ರಾಮಾಣಿಕವಾಗಿರ್ತಾನೆ, ಆಮೇಲೆ ಕೆಲಸ ಮಾಡ್ತಾನೆ, ಆಮೇಲೆ ತನ್ನ ಹೆಂಡತಿ ಮಕ್ಕಳನ್ನ ಪ್ರೀತಿಸ್ತಾನೆ, ಜೊತೆಗೆ ನಿಮ್ಮ ಮನೆ ಕೆಲಸದಲ್ಲಿ ನಿಮಗೆ ಸಹಾಯನೂ ಮಾಡ್ತಾನೆ ಮೇಡಮ್. ಅಷ್ಟು ಇದೆ ಇಲ್ಲಿ. ಹಾಂ ಕರ್ಸಿ ನೋಡೋಣ ಅಂತ. ನೋಡಿ ಮೇಡಮ್, ಅಲ್ಲೇ ಕೂತಿದ್ದಾರೆ, ಬನ್ನಿ. ನೋಡಿ ಮೇಡಮ್, ನಾನು ಹೇಳೋ ಆಪ್ಷನ್ ಎಲ್ಲ ಕ್ವಾಲಿಟೀಸು ಇಲ್ಲೇ ಇದಾವೆ. ಆಲ್ರೆಡಿ ಘಟ ಬೇರೆ. ನೀವೇನಾರ ಮದುವೆ ಆಗ್ಬಿಟ್ರೆ ಜೀವನ ಪೂರ್ತಿ ಸುಖವಾಗಿರ್ತೀರಾ. 4 ಆಪ್ಷನಲ್ಲೂ ಓಕೆ, ಆದರೆ ನನಗೆ 5ನೇ ಆಪ್ಷನಲ್ಲೇ ತುಂಬ ಕ್ಯೂರಿಯಾಸಿಟಿ ಇದೆ. ನೋಡಿ ಮೇಡಮ್, ಯೋಚನೆ ಮಾಡಿ. 4 ಆಪ್ಷನಲ್ಲಿ ಇದೆ ಬೆಟರ್ ಅನ್ಸುತ್ತೆ. 5 ಹೆಂಗಿರುತ್ತೆ ಏನೋ ಗೊತ್ತಿರಲ್ಲ. ಇಲ್ಲಪ್ಪ, ಒಂದ್ಸಲ ನಾನು ನೋಡೇ ಬಿಡ್ತೀನಿ. ಹಂಗಂತೀರಾ? ಸರಿ ಬನ್ನಿ. ಯಾರೂ ಇಲ್ಲ. 4ನೇದಾಯ್ತು, 5ನೇದಕ್ಕೆ ನಾನು ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ಎಲ್ಲಿ ಕರೆಸ್ರಿ? ಮೇಡಮ್, ಇದ್ದಿದ್ದೇ 4 ಆಪ್ಷನ್ ಮೇಡಮ್. 4 ಆಪ್ಷನ್ ಎಷ್ಟು ಬೆಟರ್ ಆಗಿದ್ವು. 5ನೇ ಆಪ್ಷನಲ್ಲಿ ಏನೂ ಇಲ್ಲ, ಖಾಲಿ ಪಲಾವ್ ಮೇಡಮ್. ನೀವು ಈ ಥರ ಎಕ್ಸೈಟ್ಮೆಂಟಲ್ಲಿ 5ನೇ ಆಪ್ಷನ್ ಹೆಂಗಿರುತ್ತೆ ಅಂತ ಬಂದಿರೋರಲ್ಲಿ 4999ನೇ ಹುಡುಗಿ ನೀವು. ಇಲ್ಲಿ ಯಾವುದೂ ಇಲ್ಲ. ನಿಮ್ಮ ಆಸೆಗೆ ಮಿತಿನೇ ಇಲ್ಲ ಮೇಡಮ್, ಏನೂ ಇಲ್ಲ. ಇಲ್ಲಿ ಆಸೆ ಹಿಂಗೆ ಹೋದರೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ, ಬಸ್ ಹತ್ಕೊಂಡು ಊರಿಗೆ ಹೋಗಿ, ಅಷ್ಟೇ ಇರೋದು ಆಪ್ಷನ್ನು. ಅತಿ ಆಸೆ ಪಟ್ಬಿಟ್ಟೆ ಅಂತ ಅನ್ಕೊಂತೀನಿ. 4 ಆಪ್ಷನ್ ಇದ್ವು, ಅದರಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಷ್ಟೊತ್ತಲ್ಲಿ ಎಲ್ಲೋ ಇರ್ತಿದ್ದೆ. ಮತ್ತೆ ವಾಪಸ್ ಹೋಗೋಣ ಅಂತ ಅಂದರೆ ಮತ್ತೆ ಹೋಗೋಕ್ಕೆ ಅವಕಾಶ ಇಲ್ಲ. ಮತ್ತೆ ವಾಪಸ್ ಬರೋಣ ಅಂತ ಅಂದರೆ ತಂಬು, ಆಧಾರ್ ಕಾರ್ಡು ಎಲ್ಲ ತೊಗೊಂಡು ಫಾರಮ್ ಫಿಲ್ ಮಾಡಿಸ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ನನಗೆ ಆಗ್ಲಿ. ಇವತ್ತಿನ ಕಾಲದ ಹೆಣ್ಣುಮಕ್ಕಳು ತನ್ನ ಜೀವನವನ್ನು ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ತಮ್ಮ ಬುದ್ಧಿಯನ್ನು ದುರಾಸೆ ಕೈಯಲ್ಲಿ ಕೊಟ್ಟು ಗೊಂದಲಕ್ಕೊಳಗಾಗ್ತಾರೆ. ಇದೇ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋದು ಪರಿಸ್ಥಿತಿ. और अभी तो रुको, क्लाइमैक्स अभी बाकी है. ಎಲ್ಲ ಗ್ರಾಹಕರು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾವೆ. ಏನು ಕಾದಿತ್ತು ಏನು? ಚಿಕ್ಕಪ್ಪನ ದೊಡ್ಡಪ್ಪನ ಏನೋ ಬಿಸ್ನೆಸ್ ಅಂತ ಅಲ್ಲಿ ಇಲ್ಲಿ ಹೋಗದೆ ಮದುವೆ ಆಗದೆ ಮರ್ತ್ಬಿಟ್ಟೆ. ಏನೋ ಒಂದು ಹೆಣ್ಣು ಕೊಡ್ಸಪ್ಪ ಅಂತ ಹೇಳಿದ್ರೆ ನಾನು ನಿನಗೇನು ಕೊಟ್ಟೇ ಇಲ್ವೇನೋ? ಈ ಮಾತೆಲ್ಲ ನಾನು ಕೇಳಿಸ್ಕೋಬೇಕಾ? ನನ್ನ ಅಲ್ಲ ರೀ ಮಿಸ್ಟರ್, ನಾನೇ ನಿಮ್ಗೆ ದುಡ್ಡು ಕೊಡಲ್ಲ ಅಂತ ಹೇಳಿದ್ನ. ಎಷ್ಟು ದುಡ್ಡು ಕಡಿಮೆ ಕೊಟ್ಟಲ್ಲ ರೀ ನಿಮಗೆ? ಏನು ರೀ ನೀವು ಇಂಥ ಕೆಲಸ ಮಾಡಿದ್ದೀರಾ? ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ರಿ. ಸುಮ್ಮನೆ ದುಡ್ಡು ಇಟ್ಕೊಂಡು ಯಾಕೆ ಮೋಸ ಮಾಡ್ತೀರಾ ನೀವು? ಏನೋ ಬಿಸಿಲಲ್ಲಿ ಓಡಾಡ್ಬಿಟ್ಟು ಎಳೆಗೆಂಪಾಗಿದ್ದೀನಿ, ಆ ಹುಡುಗಿ ಕೈಲಿ ಕರಿ ಅನ್ನಿಸ್ತೀಯ? ಏನು ಅವ್ರು 3 ಜನ ಕಮೆಂಟ್ ಆದ್ರೂ ಮಾಡೋಗಿದ್ದಾಳೆ. ನನಗೇನು ಕಮೆಂಟ್ ಇಲ್ಲ, ಏನಿಲ್ಲ. ಮುಖ ನೋಡ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಲು. ಅಷ್ಟು ಖರಾಬಾಗ ಇದ್ದೀನಿ ನಾನು. ಇನ್ನು ಮಕ ನೋಡ್ತಿದ್ರು
ಸಾಯಿ ಕುಮಾರ್